ಭಾರಿ ನಿರೀಕ್ಷೆ ಹುಟ್ಟುಹಾಕಿದ್ದ ಟಾಕ್ಸಿಕ್ ಸಿನಿಮಾ ರಿಲೀಸ್ ಪೋಸ್ಟ್ಪೋನ್. ಮಾರ್ಚ್ 19ರ ಬದಲಿಗೆ ಜೂನ್ 4ಕ್ಕೆ ಆಗಲಿದೆ ರಿಲೀಸ್. ಚಿತ್ರತಂಡ ನಟ ರಾಕಿಂಗ್ ಸ್ಟಾರ್ ಯಶ್ ರಿಂದಾನು ಪೋಸ್ಟ್ ಮಾಡಿ ಅಧಿಕೃತ ಮಾಹಿತಿ. ಟಾಕ್ಸಿಕ್ ಚಿತ್ರದ ಮೇಲೂ ಪರಿಣಾಮ ಬೀರಿದ ಇಸ್ರೇಲ್ ಇರಾನ್ ಯುದ್ಧ. ಇಂಗ್ಲಿಷ್ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಮಧ್ಯಪ್ರಾಚ್ಯದ ದೇಶಗಳಲ್ಲೂ ಬಿಡುಗಡೆಗೆ ಪ್ಲಾನ್. ವಾರ್ನಿಂದಾಗಿ ಚಿತ್ರಕ್ಕೆ ಹೊಡೆತ ಬೀಳುತ್ತೆ ಅಂತ ಹೇಳಿ ಬಿಡುಗಡೆ ಮುಂದೂಡಿಕೆ ಮಾಡಿದ ಟಾಕ್ಸಿಕ್ ಟೀಮ್. ಇರಾನ್ಗೆ ಹೊಸ ಸುಪ್ರೀಂ ಲೀಡರ್ನ ಆಯ್ಕೆ. ಅಯಾತುಲ್ಲಾ ಅಲಿ ಖಮೇನಿಯ ಪುತ್ರ ಮುಜ್ತಬಾ ಖಮೇನಿಗೆ ಜವಾಬ್ದಾರಿ. 88 ಸದಸ್ಯ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ನಿಂದ ನಿರ್ಧಾರ. ಇರಾನ್ ಹಾರ್ಮುಜ್ ಜಲಸಂಧಿ ಮುಚ್ಚಿರುವುದರಿಂದ ತೈಲ ಬಿಕ್ಕಟ್ಟು. ಭಾರತದಲ್ಲಿ ಕಚ್ಚಾ ತೈಲದ ಕೊರತೆಯಾಗದಂತೆ ಮುಂಜಾಗ್ರತಾ ಕ್ರಮ. ಕಳೆದ 48 ಗಂಟೆಗಳಲ್ಲಿ ಪೆಟ್ರೋಲ್ ಇಲಾಖೆಯಿಂದ ಕಂಪನಿಗಳ ಜೊತೆ ನಿರಂತರ ಸಭೆ. ಪರ್ಯಾಯ ಮಾರ್ಗಗಳ ಬಗ್ಗೆ ಚರ್ಚೆ. ಇರಾನ್ ಪುನರ್ ನಿರ್ಮಾಣದ ಕೆಲಸ ನಾವು ಮಾಡಲ್ಲ. ಇರಾನ್ ದೇಶದ ಜನರೇ ಈ ಅವಕಾಶವನ್ನ ಬಳಸಿಕೊಳ್ಳಬೇಕು. ಅಮೆರಿಕಾದ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಸಲಹೆ. ಟೆಹರಾನ್ನ ಐತಿಹಾಸಿಕ ಆಜಾದಿ ಚೌಕ್ ಬಳಿ ಮಿಸೈಲ್ ದಾಳಿ. ಅಮೆರಿಕ ಇಸ್ರೇಲ್ ದಾಳಿಯ ಭಯಾನಕ ದೃಶ್ಯ ಫೋನ್ನಲ್ಲಿ ಸೆರೆ. ಜನರನ್ನ ಗುರಿಯಾಗಿಸಿಕೊಂಡು ದಾಳಿ ಅಂತ ಇರಾನ್ ಆರೋಪ. ಟೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ ಮೇಲೆ ವೈಮಾನಿಕ ದಾಳಿ. ಇಸ್ರೇಲ್ ಯುಎಸ್ ದಾಳಿಯಲ್ಲಿ ಇರಾನ್ ದೇಶದ ಏರ್ A319 ನಾಶ. ಟೆಹರಾನ್ನ ಮೆಹರಾಬಾದ್ ಏರ್ಪೋರ್ಟ್ಗೆ ಹಾನಿ. ಇರಾನ್ಗೆ ಹೊಸ ಸರ್ವಾಧಿಕಾರಿಯ ನೇಮಕ ಬೆನ್ನಲ್ಲೇ ವಾರ್ನಿಂಗ್. ಹೊಸದಾಗಿ ಯಾರನ್ನ ನೇಮಿಸಿದ್ರೂ ಅವರು ನಮ್ಮ ಗುರಿಯಾಗಿರ್ತಾರೆ. ಓಪನ್ ಆಗಿಯೇ ಚಾಲೆಂಜ್ ಮಾಡಿರುವ ಇಸ್ರೇಲ್. ಯುದ್ಧ ನಡೆಸ್ತಾ ಇರೋ ಇರಾನ್ನಲ್ಲಿ ಭೂಕಂಪನ. 4.3ರಷ್ಟು ತೀವ್ರತೆಯ ಭೂಕಂಪನದ ಅನುಭವ. ರಹಸ್ಯವಾಗಿ ಅಣ್ವಸ್ತ್ರ ಪರೀಕ್ಷೆ ನಡೆಸ್ತಾ ಇದೆಯಾ ಅನ್ನೋ ಬಗ್ಗೆ ಅನುಮಾನ. ಯುದ್ಧ ಪೀಡಿತ ಇರಾನ್ನಲ್ಲಿ ಸಿಲುಕಿರುವ ಕನ್ನಡಿಗ. ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಚಿಕ್ಕಮಗಳೂರಿನ ಹಿರೇಕೊಡಿಗೆ ಮೂಲದ ನಿಶ್ಚಿತ್ ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತ ಕೇಂದ್ರದ ನೆರವು ಕೋರಿದ ಪೋಷಕರು. ಬೆಳಗಾದ್ರೆ ಸಾಕು ಏರಿಯಾ ಜನರಿಗೆ ಮಹಿಳೆಯಿಂದ ಬೈಗುಳ. ಲಕ್ಷ್ಮಿ ವಿರುದ್ಧ ಪುಲಕೇಶಿ ನಗರ ಠಾಣೆಯಲ್ಲಿ ಎಫ್ಐಆರ್. ಪೊಲೀಸರ ಜೊತೆಯೂ ಮಹಿಳೆಯ ಗಲಾಟೆ. ಸಿಸಿಟಿವಿಯಲ್ಲಿ ಸೆರೆ. ಬಾಗಲಕೋಟೆ ಬೀಳಗಿಯ ಅರಕೇರಿ ತಾಂಡಾದಲ್ಲಿ ಹಣ ಡಬ್ಲಿಂಗ್ ಹೆಸರಿನಲ್ಲಿ ವಂಚನೆಯ ಯತ್ನ. 6 ಜನರ ಮೇಲೆ ಮುಧೋಳ ಠಾಣೆಯಲ್ಲಿ ಎಫ್ಐಆರ್. ಓಡಿ ಹೋದ ವಂಚಕರಿಗೆ ಬಲೆ ಬೀಸಿರೋ ಪೊಲೀಸರು. ದಾಖಲೆ ಪ್ರಮಾಣದಲ್ಲಿ ತಾಪಮಾನದಲ್ಲಿ ಏರಿಕೆ. ಬೆಂಗಳೂರಲ್ಲಿ 40 ಡಿಗ್ರಿ ದಾಟಿರೋ ತಾಪಮಾನ. ಹವಾಮಾನ ಇಲಾಖೆಯಿಂದ ಬಿಸಿಗಾಳಿ ಹೆಚ್ಚಾಗುವ ಎಚ್ಚರಿಕೆ. ಪ್ರಾಣಿ ಪಕ್ಷಿಗಳಿಗೆ ಟೆರೇಸ್, ಬಾಲ್ಕನಿ, ರಸ್ತೆ ಬದಿಗಳಲ್ಲಿ ನೀರಿಡುವಂತೆ ಪ್ರಾಣಿ ಪ್ರಿಯರ ಮನವಿ. ಯೂಟ್ಯೂಬ್ನಲ್ಲಿ ಮೋದಿ ಈಗ ವಿಶ್ವದ ನಂಬರ್ 1 ಜನನಾಯಕ. 3 ಕೋಟಿ ಫಾಲೋವರ್ಸ್ ಹೊಂದಿರೋ ಪ್ರಧಾನಿ. ಅಮೆರಿಕ ಅಧ್ಯಕ್ಷರಿಗಿಂತ 7 ಪಟ್ಟು ಹೆಚ್ಚು ಫಾಲೋವರ್ಸ್ ಹೊಂದಿದ ನಮೋ. ಏಕದಿನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೇರಿದ ಸ್ಮೃತಿ ಮಂದಾನ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಯ ಬಳಿಕ ಮಂದಾನ 2ನೇ ಸ್ಥಾನದಿಂದ ಜಂಪ್. 790 ರೇಟಿಂಗ್ಸ್ನೊಂದಿಗೆ ನಂಬರ್ 1 ಸ್ಥಾನ ಪಡೆದ ಸ್ಮೃತಿ.
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮ್ಯಾಚ್ ಆಡುವುದು ಫಿಕ್ಸ್, 5 ಮ್ಯಾಚ್ ಆಡುವುದು ಖಚಿತ. ಐಪಿಎಲ್ ಫೈನಲ್ ಕೂಡ ಚಿನ್ನಸ್ವಾಮಿಯಲ್ಲೇ ನಡೆಯುವುದು ಪಕ್ಕಾ. ನಮ್ಮ ಕಲೆಯನ್ನ ಗುರುತಿಸಿ ದೇಹವನ್ನ ಅಲ್ಲ, ನಟಿಯರನ್ನ ಅಶ್ಲೀಲ ಅಸಭ್ಯವಾಗಿ ಚಿತ್ರೀಕರಿಸಿರುವ ಪ್ಯಾಪರಾಜಿಗಳ ವಿರುದ್ಧ ಸಿಡಿದೆದ್ದ ಕಾಂತಾರ ಬೆಡಗಿ. ಸಪ್ತಮಿ ಗೌಡ ಸಾರಿದ ಸಮರಕ್ಕೆ ಹಲವು ನಟ ನಟಿಯರಿಂದಾನೂ ಸಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.